ವೆಲ್ಕಮ್ ಟು ರಘು ಜಿ ಕೆ 2026 ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಜುಲೈ ಮಂತ್ನ ಕರೆಂಟ್ ಅಫೇರ್ಗೆ ಸಂಬಂಧಿಸಿರ್ತಕ್ಕಂಥ ಪಾರ್ಟ್ 4 ವಿಡಿಯೋನ ಇವತ್ತು ನಾನು ತೆಗೆದುಕೊಂಡು ಬಂದಿದ್ದೇನೆ. ನೋಡ್ರಿ, ನೇರವಾಗಿ ಪ್ರಶ್ನೆಗೆ ಬರೋಣ. 31ನೆಯ ಪ್ರಶ್ನೆ, ಭಾರತದಲ್ಲಿ ಸಾಂವಿಧಾನಿಕ ಅಪಾಯ ಮತ್ತು ನಂಬಿಕೆ ಆಧಾರಿತ ವ್ಯಾಪಾರ ಅನುಮೋದನೆಯ ವ್ಯವಸ್ಥೆಯನ್ನ ಜಾರಿಗೆ ತೆಗೆದುಕೊಂಡು ಬಂದಿರತಕ್ಕಂತಹ ಮೊದಲ ರಾಜ್ಯ ಯಾವುದು ಅಂತ ನೋಡಿ. ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ಛತ್ತೀಸ್ಗಢ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರನ ನಾವು ನೋಡ್ತಾ ಹೋಗೋಣ. ನೋಡಿ, ಛತ್ತೀಸ್ಗಢ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೋಡ್ರಿ, ಛತ್ತೀಸ್ಗಢ ಏನು ಮೊದಲ ರಾಜ್ಯ. ಛತ್ತೀಸ್ಗಢ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಕ್ಟ್ 2026 ಏನು ಹೇಳಿ, ಛತ್ತೀಸ್ಗಢ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಕ್ಟ್ 2023 ಅನ್ನ ಜಾರಿಗೆ ತರುವುದರ ಮೂಲಕ ದೇಶದಲ್ಲಿಯೇ ಮೊದಲ ಬಾರಿಗೆ ಏನು ಹೇಳಿ, ಇಡೀ ಭಾರತ ದೇಶದಲ್ಲಿಯೇ ಮೊದಲ ಬಾರಿಗೆ ಸಾಂವಿಧಾನಿಕ ಅಪಾಯ ಮತ್ತು ನಂಬಿಕೆ ಆಧಾರಿತ ವ್ಯಾಪಾರ ಅನುಮೋದನೆಯನ್ನ ಇದು ಪರಿಚಯ ಮಾಡಿಕೊಟ್ಟಿದೆ. ಯಾವುದು? ಛತ್ತೀಸ್ಗಢ ರಾಜ್ಯ. ಇದರ ಪ್ರಯೋಜನಗಳೇನು? ಈ ಕಾಯ್ದೆಯು 8 ಇಲಾಖೆಗಳ ವ್ಯಾಪ್ತಿಯಲ್ಲಿ ಬರುವಂತಹ 43 ಸೇವೆಗಳನ್ನು ಸರಳಗೊಳಿಸಿತು. ಏನು 43 ಸೇವೆಗಳನ್ನು ಇದು ಸರಳಗೊಳಿಸಿತು. 1.5 ಮಿಲಿಯನ್ಗಿಂತಲೂ ಅಧಿಕ MSMEಗಳಿಗೆ ನೆರವಾಗಲಿದೆ. ಎಷ್ಟು ಹೇಳಿ? ಸುಮಾರು 1.5 ಮಿಲಿಯನ್ಗಳಿಗಿಂತಲೂ ಅಧಿಕ MSMEಗಳಿಗೆ ಇದು ನೆರವಾಗಲಾಗಿದೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗೋಣ. ನೋಡ್ರಿ, ಇದು ಅಪಾಯದ ಮಟ್ಟದ ಆಧಾರದ ಮೇಲೆ ವರ್ಗೀಕರಣ. ಏನು ಹೇಳಿ? ಅಪಾಯದ ಮಟ್ಟದ ಮೇಲೆ ಆಧಾರದ ಮೇಲೆ ಇದನ್ನ ವರ್ಗೀಕರಣ ಮಾಡಲಾಗ್ತದೆ. ನೋಡ್ರಿ, ಕಡಿಮೆ ಅಪಾಯವಿರುವ ವ್ಯಾಪಾರಗಳಿಗೆ ಸ್ವಯಂ ಪ್ರಮಾಣ ಪತ್ರ, ಸೆಲ್ಫ್ ಸರ್ಟಿಫಿಕೇಶನ್ ವ್ಯವಸ್ಥೆ ಹಾಗೂ ಕಡ್ಡಾಯವಾಗಿದ್ದ ವಾರ್ಷಿಕ ಪರವಾನಗಿ ನವೀಕರಣವನ್ನ ರದ್ದುಪಡಿಸಿದೆ. ಏನು ಇದರ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಅಂತಂದ್ರೆ, ಅಪಾಯದ ಮಟ್ಟ ಆಧಾರದ ಮೇಲೆ ವರ್ಗೀಕರಣವನ್ನ ಮಾಡಲಾಗಿದೆ. ನೋಡ್ರಿ, ಕಡಿಮೆ ಅಪಾಯವಿರುವಂತಹ ವ್ಯಾಪಾರಗಳಿಗೆ ಸ್ವಯಂ ಪ್ರಮಾಣ ಪತ್ರ ವ್ಯವಸ್ಥೆ ಮತ್ತು ಕಡ್ಡಾಯವಾಗಿ ವಾರ್ಷಿಕ ಪರವಾನಗಿ ನವೀಕರಣವನ್ನ ರದ್ದುಪಡಿಸಲಾಗಿದೆ ಅಂತ ಹೇಳಿ ಇಲ್ಲಿ ತಿಳಿಸಿದ್ದಾರೆ. ನೋಡ್ರಿ, ಇದರ ಮೇಲ್ವಿಚಾರಣೆ ಯಾರು? ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಈ ವ್ಯವಸ್ಥೆಯ ಮೇಲ್ವಿಚಾರಣೆಗಾಗಿ ತ್ರಿಪಕ್ಷೀಯ ಮೇಲ್ವಿಚಾರಣಾ ವ್ಯವಸ್ಥೆಯನ್ನ ಸ್ಥಾಪಿಸಲಾಗಿದೆ. ಯಾವ್ದು ಹೇಳಿ? ತ್ರಿಪಕ್ಷೀಯ ಮೇಲ್ವಿಚಾರಣಾ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ರಿ, 32ನೆಯ ಪ್ರಶ್ನೆ. ನೋಡ್ರಿ, 8ನೆಯ ಬ್ರಿಕ್ಸ್ ಪ್ರಾಸಿಕ್ಯೂಷನ್ ಸೇವೆಗಳ ಮುಖ್ಯಸ್ಥರ ಸಭೆ ಯಾವ ನಗರದಲ್ಲಿ ನಡೆಯಿತು ಅಂತೇಳಿ ಕೇಳಿದ್ದಾರೆ. ಎಷ್ಟು? 8ನೆಯ ಬ್ರಿಕ್ಸ್ ಪ್ರಾಸಿಕ್ಯೂಷನ್ ಸೇವೆಗಳ ಮುಖ್ಯಸ್ಥರ ಸಭೆಯನ್ನ ಕೆಳಕಂಡ ಯಾವ ರಾಜ್ಯಗಳಲ್ಲಿ ನಡೆಯಿತು? ದೆಹಲಿನ, ಮುಂಬೈ, ಹೈದರಾಬಾದ್, ಚೆನ್ನೈ. ನೋಡೋಣ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನಾವು ನೋಡ್ತಾ ಹೋದ್ರೆ, ನೋಡ್ರಿ, ಇದು ಹೊಸ ದೆಹಲಿಯಲ್ಲಿ ನಡೆಯಿತು. ಎಲ್ಲಿ? ದೆಹಲಿ ನಮ್ಮ ಭಾರತ ದೇಶದ ರಾಜಧಾನಿ ಆಗಿರ್ತಕ್ಕಂಥ ದೆಹಲಿಯಲ್ಲಿ 8ನೆಯ ಬ್ರಿಕ್ಸ್ ಪ್ರಾಸಿಕ್ಯೂಟರ್ ಸಭೆಯನ್ನ ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಯೋಜನೆ ಏನ್ ಮಾಡಿದ್ರು ನೋಡ್ರಿ, ಕಾನೂನು ವ್ಯವಹಾರಗಳ ಇಲಾಖೆಯು ನವದೆಹಲಿಯಲ್ಲಿ 8ನೇ ಬ್ರಿಕ್ಸ್ ಪ್ರಾಸಿಕ್ಯೂಷನ್ ಸೇವೆಗಳ ಮುಖ್ಯಸ್ಥರ ಸಭೆಯನ್ನ ಇಲ್ಲಿ ಆಯೋಜನೆ ಮಾಡಲಾಯಿತು. ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ 2 ದಿನಗಳ ವರ್ಚುವಲ್ ಸಭೆಯು ಭಾರತದ ಬ್ರಿಕ್ಸ್ ಥೀಮ್ ಆದ ಸ್ಥಳೀಯೇತರ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದು ಇದರ ಪ್ರಮುಖವಾಗಿರ್ತಕ್ಕಂತಹ ಥೀಮ್ ಅಥವಾ ಉದ್ದೇಶ ಆಗಿದೆ ಅಂತೇಳಿ
ನಾವು ಇಲ್ಲಿ ನೋಡಬೇಕು. ನೋಡ್ರಿ, ಇದರ ಉದ್ದೇಶ ಏನು? ಬ್ರಿಕ್ಸ್ ಪ್ರಾಸಿಕ್ಯೂಷನ್ ಸೇವೆಗಳ ನಡುವೆ ಸಹಕಾರವನ್ನ ಬಲಪಡಿಸುವಂಥದ್ದು ಮತ್ತು ಸ್ಥಿರವಾದ ನ್ಯಾಯಯುತವಾಗಿರ್ತಕ್ಕಂತಹ ಕಾನೂನು ಚೌಕಟ್ಟುಗಳನ್ನ ಉತ್ತೇಜಿಸುವಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಗುರಿಯಾಗಿದೆ. ನೋಡ್ರಿ, ಏನು? ಸ್ಥಿರವಾದ ಮತ್ತು ನ್ಯಾಯಯುತವಾಗಿರ್ತಕ್ಕಂತಹ ಕಾನೂನು ಚೌಕಟ್ಟುಗಳನ್ನ ಉತ್ತೇಜಿಸುವುದು ಇದರ ಪ್ರಮುಖವಾಗಿರ್ತಕ್ಕಂಥ ಗುರಿಯಾಗಿದೆ. ಯಾವುದು? 8ನೇ ಬ್ರಿಕ್ಸ್ ಪ್ರಾಸಿಕ್ಯೂಷನ್ ಸೇವೆಗಳ ಮುಖ್ಯಸ್ಥರ ಸಭೆಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಇದಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ರಿ, 33ನೆಯ ಪ್ರಶ್ನೆ ಏನ್ ಹೇಳುತ್ತೆ? ಯಾವ ನೀತಿ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಹಸಿರು ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್ ಕುರಿತು ಶ್ರೇಷ್ಠತಾ ಕೇಂದ್ರವನ್ನ ಸ್ಥಾಪಿಸಲಾಗಿದೆ? ಸೆಂಟ್ರಲ್ ಆಫ್ ಎಕ್ಸಲೆನ್ಸ್ COE ಇದನ್ನ ಸ್ಥಾಪನೆ ಮಾಡಲಾಗಿದೆ. ಗ್ರೀನ್ ಹೈಡ್ರೋಜನ್ ಕುರಿತಾಗಿರ್ತಕ್ಕಂತಹ ಶ್ರೇಷ್ಠತಾ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲಾಗಿದೆ ಅಂದ್ರೆ ಅದಕ್ಕೆ ಹೆಸರೇನಪ್ಪಾ ಅಂತಂದ್ರೆ, ಯಾವ ನೀತಿ ಅಡಿಯಲ್ಲಿ ಅಂತಂತಂದ್ರೆ, ನೋಡ್ರಿ, ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್, ಉತ್ತರ ಪ್ರದೇಶ ಹಸಿರು ಹೈಡ್ರೋಜನ್ ನೀತಿ 2024, ಉತ್ತರ ಪ್ರದೇಶ ಹೈಡ್ರೋಜನ್ ಇಂಧನ ಮಾರ್ಗಸೂಚಿ 2025, ಹಸಿರು ಭಾರತ ಮಿಷನ್. ಈ 4ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ, ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದಂತ ಉತ್ತರ. ಉತ್ತರ ಪ್ರದೇಶ ಹಸಿರು ಹೈಡ್ರೋಜನ್ ಹೈಡ್ರೋಜನ್ ನೀತಿ 2024. ನೋಡ್ರಿ, ಇದರ ಸ್ಥಾಪನೆ ಕುರಿತಾಗಿ ನೋಡೋಣ. ನೋಡ್ರಿ, ಉತ್ತರ ಪ್ರದೇಶ ಹಸಿರು ಹೈಡ್ರೋಜನ್ ನೀತಿ 2024 ಅಡಿಯಲ್ಲಿ IIT ಕಾನ್ಪುರ್ ಹಸಿರು ಹೈಡ್ರೋಜನ್ ಕುರಿತು ಶ್ರೇಷ್ಠತಾ ಕೇಂದ್ರವನ್ನ ಸ್ಥಾಪಿಸಲಿದೆ. ಯಾವುದು? IIT. ನೆನಪಿರ್ಲಿ, IIT ಕಾನ್ಪುರ್ ಹಸಿರು ಹೈಡ್ರೋಜನ್ ಕುರಿತಾಗಿರ್ತಕ್ಕಂತಹ ಶ್ರೇಷ್ಠತಾ ಕೇಂದ್ರವನ್ನ ಸ್ಥಾಪನೆ ಮಾಡಲಿದೆ. ಅದೇ ರೀತಿಯಪ್ಪ ಅಂದ್ರೆ ಕೇಂದ್ರದ ಹೆಸರು ಏನು? ECOGEN ಏನು? ಸೆಂಟರ್ ಆಫ್ ಎಕ್ಸಲೆನ್ಸ್ ಆನ್ ಇನೋವೇಷನ್ ಅಂಡ್ ಇಂಟರ್ಗ್ರೇಟೆಡ್ ಎಕೋಸಿಸ್ಟಮ್ ಆಫ್ ಗ್ರೀನ್ ಹೈಡ್ರೋಜನ್ ಅಂತೇಳಿ ಕರೆಯಲಾದ ಈ ಕೇಂದ್ರಕ್ಕೆ ಉತ್ತರ ಪ್ರದೇಶ ಸರ್ಕಾರ ಅನುಮೋದನೆ ನೀಡಿದೆ. ನೋಡ್ರಿ, ಇದ್ರ ಬಗ್ಗೆ ಫುಲ್ ಫಾರ್ಮ್ ಕೇಳಬಹುದು. ಈ ಇಕೋಜನ್ ಬಗ್ಗೆ ಏನ್ ಹೇಳಿ? ಸೆಂಟರ್ ಆಫ್ ಎಕ್ಸಲೆನ್ಸ್ ಆನ್ ಇನೋವೇಷನ್ ಅಂಡ್ ಇಂಟರ್ಗ್ರೇಟೆಡ್ ಎಕೋಸಿಸ್ಟಮ್ ಆಫ್ ಗ್ರೀನ್ ಹೈಡ್ರೋಜನ್ ಅಂತ ಹೇಳಿ ಇದರ ಕೇಂದ್ರಕ್ಕೆ ಉತ್ತರ ಪ್ರದೇಶ ಸರ್ಕಾರ ಏನ್ ಮಾಡಿದೆ? ಅನುಮೋದನೆಯನ್ನ ನೀಡಿದೆ. ಉದ್ದೇಶ ಏನು ಇದ್ರದ್ದು? ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡೋದು, ಶುದ್ಧಿ ಶಕ್ತಿಯನ್ನ ಉತ್ತೇಜಿಸಲು ಹಸಿರು ಹೈಡ್ರೋಜನ್ ಉತ್ಪಾದನೆ, ಸಂಗ್ರಹಣೆ, ಬಳಕೆ ಮತ್ತು ವ್ಯವಸ್ಥೆಯ ಏಕೀಕರಣದ ಮೇಲೆ ಗಮನವನ್ನ ಹರಿಸಲಿದೆ. ಏನ್ ಹೇಳಿ? ಏಕೀಕರಣದ ಮೇಲೆ ಗಮನವನ್ನ ಹರಿಸಲಿದೆ. ನೋಡಿದ್ರಲ್ಲ ಇಕೋಸಿಸ್ಟಮ್ ಬಗ್ಗೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 34ನೆಯ ಪ್ರಶ್ನೆ, ಭಾರತ್ ಟ್ಯಾಕ್ಸಿ ಎಂಬುದು ಯಾವ ಸಂಸ್ಥೆಯಿಂದ ನಿರ್ವಹಿಸಲ್ಪಡುವ ಸಹಕಾರ ಆಧಾರಿತ ರೈಡ್ ಹೈಲಿಂಗ್ ವೇದಿಕೆಯಾಗಿದೆ? ಯಾವುದು? ರೈಡ್ ಹೈಲಿಂಗ್ ವೇದಿಕೆಯಾಗಿದೆ. ನೋಡ್ರಿ, ಸರಿಯಾಗಿರ್ತಕ್ಕಂಥ ಉತ್ತರ ನಾವು ನೋಡ್ತಾ ಹೋದ್ರೆ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ, ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಮತ್ತು ಪ್ರವಾಸೋದ್ಯಮ ನಿಗಮ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನಾವು ನೋಡ್ತಾ ಹೋದ್ರೆ ನೋಡ್ರಿ, ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್, ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಇದ್ರ ಕುರಿತಾಗಿ ವಿವರಣೆ ನೋಡ್ತಾ ಹೋದ್ರೆ, ನಿರ್ವಹಣೆ ಅಂದ್ರೆ ಭಾರತದ ಟ್ಯಾಕ್ಸಿ ಎಂಬುದು ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಅಡಿಯಲ್ಲಿ ಸಹಕಾರಿ ಮಾದರಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ರೈಡ್ ಹೈಲಿಂಗ್ ಪ್ಲಾಟ್ಫಾರ್ಮ್ ಇದಾಗಿದೆ. ಏನ್ ಹೇಳಿ? ರೈಡ್ ಹೈಲಿಂಗ್ ಪ್ಲಾಟ್ಫಾರ್ಮ್ ಇದಾಗಿದೆ. ಅಪ್ಲಿಕೇಶನ್ಗಳೇನು? ಇದು ಸಾರಥಿ ಆ್ಯಪ್ ಅಥವಾ ಚಾಲಕ ಆ್ಯಪ್, ಪ್ರಯಾಣಿಕರ ಆ್ಯಪ್, ಬ್ಯಾಂಕೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಒಳಗೊಂಡಿದೆ. ಏನು ಇದು? ಸಾರಥಿ ಆ್ಯಪ್ ಅಥವಾ ಪ್ರಯಾಣಿಕರ ಆ್ಯಪ್,
ಮತ್ತು ಬ್ಯಾಕೆಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಇದು ಒಳಗೊಂಡಿದೆ. ನೋಡ್ರಿ, ಪ್ರಸ್ತುತ ಸ್ಥಿತಿ ಏನಿದೆ, ಈ ವೇದಿಕೆಯು ಪ್ರಸ್ತುತ ದೆಹಲಿ, NCR ಮತ್ತು ಗುಜರಾತ್ನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಲಕ್ಷಾಂತರ ಚಾಲಕರು ಮತ್ತು ಗ್ರಾಹಕರು ಇದರೊಂದಿಗೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ನೋಡ್ರಿ, ಲಕ್ಷಾಂತರ ಚಾಲಕರು ಮತ್ತು ಗ್ರಾಹಕರು ಇದರೊಂದಿಗೆ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಯಾವುದು? ಭಾರತ್ ಟ್ಯಾಕ್ಸಿ. ನೋಡೋದ್ರಲ್ಲ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 35ನೇ ಪ್ರಶ್ನೆ. ವಿಶ್ವ ಮಿದುಳು ದಿನವನ್ನ ಪ್ರತಿ ವರ್ಷ ಯಾವ ದಿನದಂದು ಆಚರಣೆ ಮಾಡಲಾಗ್ತದೆ ಅಂತೇಳಿ? ವರ್ಲ್ಡ್ ಬ್ರೈನ್ ಡೇ ಅಂತೇಳಿ. ಜುಲೈ 21, ಜುಲೈ 22, ಜುಲೈ 23, ಜುಲೈ 24. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ, ಆಪ್ಷನ್ಸ್ ಬಿ, ಜುಲೈ 22ಗೆ ವರ್ಲ್ಡ್ ಬ್ರೈನ್ ಡೇ ಅಂತೇಳಿ ಕರೀತಾರೆ. ನೋಡ್ರಿ, ದಿನಾಚರಣೆ ಪ್ರತಿ ವರ್ಷ ಜುಲೈ 22ರಂದು ವಿಶ್ವ ಮಿದುಳು ದಿನವನ್ನ ಆಚರಣೆ ಮಾಡಲಾಗ್ತದೆ. ಇದರ ಥೀಮ್ ಏನು? ಬ್ರೈನ್ ಹೆಲ್ತ್ ಆಕ್ಸೆಸ್ ಆಫ್ ಆಲ್, ಮಿದುಳಿನ ಆರೋಗ್ಯ ಎಲ್ಲರಿಗೂ ಪ್ರವೇಶ ಎಂದಾಗಿದೆ. 2026 ಥೀಮ್ ಏನು? ಬ್ರೈನ್ ಹೆಲ್ತ್ ಆಕ್ಸೆಸ್ ಫಾರ್ ಆಲ್, ಮಿದುಳಿನ ಆರೋಗ್ಯ ಎಲ್ಲರಿಗೂ ಪ್ರವೇಶ ಎಂದಾಗಿದೆ. ನೋಡ್ರಿ, ಸಂಸ್ಥೆ ಯಾವುದು? ನರವೈಜ್ಞಾನಿಕ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ವರ್ಲ್ಡ್ ಫೆಡರೇಷನ್ ಆಫ್ ನ್ಯೂರಾಲಜಿ, WFN, ಈ ದಿನವನ್ನು ಆಚರಿಸ್ತದೆ. ಪ್ರಪಂಚದಾದ್ಯಂತ 3.4 ಬಿಲಿಯನ್ಗಿಂತಲೂ ಹೆಚ್ಚು ಜನರು ನರವೈಜ್ಞಾನಿಕ ಸಮಸ್ಯೆಗಳೊಂದಿಗೆ ವಾಸವನ್ನ ಮಾಡ್ತಾ ಇದ್ದಾರೆ ಎಂದು ಈ ಅಭಿಯಾನವು ಎತ್ತು ತೋರಿಸುತ್ತೆ. ನೀವು ಜಸ್ಟ್ ನೆನ್ಪಿಟ್ಕೊಳ್ಬೇಕಾಗಿರೋದು ಜುಲೈ 2022 ಥೀಮ್ಸು ಬ್ರೈನ್ ಹೆಲ್ತ್ ಆಕ್ಸೆಸ್ ಫಾರ್ ಆಲ್. ಇದು ಈ ಸಂಸ್ಥೆ ಯಾವುದ್ರ ಮೂಲಕ ಜಾಗೃತಿ ಮೂಲಕ? ವರ್ಲ್ಡ್ ಫೆಡರೇಷನ್ ಆಫ್ ನ್ಯೂರಾಲಜಿ ಇದ್ರ ಕುರಿತಾಗಿ. ಆಮೇಲೆ ವರ್ಲ್ಡ್ ಅಲ್ಲಿ ಎಷ್ಟು ಜನಪ್ಪ ಅಂತಂದ್ರೆ 3.4 ಬಿಲಿಯನ್ಗಿಂತಲೂ ಹೆಚ್ಚು ಜನರು ಅಂತ ಹೇಳಿ ನೀವು ನೆನಪನ್ನ ಇಟ್ಕೊಳ್ಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, 36ನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಂತಹ ಆಪರೇಷನ್ ಶಬಾನ ಏನು? ಆಪರೇಷನ್ ಶಬಾನ ಅನ್ನು ಯಾವ ದೇಶವು ಪ್ರಾರಂಭ ಮಾಡಿದೆ? ಪಾಕಿಸ್ತಾನ್, ಇರಾನ್, ಅಫ್ಘಾನಿಸ್ತಾನ್, ಇರಾಕ್ ಅಂತೇಳಿ ನೋಡೋಣ. ಈ ಆಪರೇಷನ್ ಶಬಾನ ಯಾವ ಸ್ಟೇಟ್ ಅಪ್ಪ ಅಂತ, ಯಾವ ಯಾವ ದೇಶ ಅಪ್ಪ ಅಂತಂತಂದ್ರೆ ಜಾರಿಗೆ ತೆಗೆದುಕೊಂಡು ಬಂದಿದೆ ಅಂತೇಳಿ ನೋಡೋಣ. ನೋಡ್ರಿ, ಪಾಕಿಸ್ತಾನ್. ಯಾವುದು? ಆಪ್ಷನ್ ಎ ಪಾಕಿಸ್ತಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ಕೊಟ್ಟಾಗ ನೋಡೋಣ ಪ್ರಾರಂಭ. ಪಾಕಿಸ್ತಾನವು ಬಲೂಚಿಸ್ತಾನದಲ್ಲಿ ಪೊಲೀಸರು ಮತ್ತು ನಾಗರಿಕರನ್ನು ಹತ್ಯೆ ಮಾಡಿದ ದಾಳಿಗಳ ನಂತರ ಆಪರೇಷನ್ ಶಬಾನ ಅನ್ನು ಪ್ರಾರಂಭ ಮಾಡ್ತದೆ. ಹಿನ್ನೆಲೆ ನೋಡೋಣ ಇದರದು. ಈ ಕಾರ್ಯಾಚರಣೆಯು ದೀರ್ಘಕಾಲ ಬಲೂಚ್ ಬಂಡಾಯದ ಕಡೆಗೆ ಗಮನ ಸೆಳೆದಿದೆ. ಬಲೂಚಿಸ್ತಾನದ ವಿಭಜನೆ ಮತ್ತು ಪಾಕಿಸ್ತಾನದೊಂದಿಗೆ ಇರತಕ್ಕಂತಹ ವಿವಾದಾತ್ಮಕ ವಿಲೀನದ ಇತಿಹಾಸದೊಂದಿಗೆ ಈ ಬೆಳವಣಿಗೆಯ ನಂಟನ್ನು ಹೊಂದಿದೆ. ನೋಡ್ರಿ, ಸಂಪನ್ಮೂಲದ ವಿವಾದ. ನೋಡ್ರಿ, ಬಲೂಚಿಸ್ತಾನದ ನೈಸರ್ಗಿಕ ಸಂಪನ್ಮೂಲಗಳು ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿರ್ತವೆ ಎಂಬ ಸ್ಥಳೀಯರ ಅಸಮಾಧಾನದಿಂದ ಅಲ್ಲಿ ಈ ಸಮಸ್ಯೆಗಳು ಮುನ್ನೆಲೆಗೆ ಬಂದಿದ್ದಾವೆ. ಏನು? ಬಲೂಚಿಸ್ತಾನದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತಿವೆ ಎಂಬ ಸ್ಥಳೀಯರ ಅಸಮಾಧಾನದಿಂದ ಈ ಸಮಸ್ಯೆಯನ್ನ ಮುನ್ನೆಲೆಗೆ ಬಂದಿದೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ನೋಡ್ರಿ, ನೆನ್ಪಿಟ್ಕೊಳ್ರಿ. ಆಪರೇಷನ್ ಶಬಾನ, ಪಾಕಿಸ್ತಾನ್. 39ನೇ ಪ್ರಶ್ನೆ. ಭಾರತೀಯ ನೌಕಾಪಡೆಗೆ ಇತ್ತೀಚೆಗೆ ಸೇರ್ಪಡೆಗೊಂಡಿರತಕ್ಕಂತಹ INS ಮಲ್ವನ್ ಅನ್ನು ಯಾವ ಹಡಗು ನಿರ್ಮಾಣ ಕೇಂದ್ರವು ನಿರ್ಮಾಣ ಮಾಡಿದೆ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ MDL ಮುಂಬೈನ, GRSI ಕೋಲ್ಕತ್ತಾನ, CSL ಕೊಚ್ಚಿನ ಅಥವಾ GSL ಅಂತ. ನೋಡ್ರಿ, ಇದಕ್ಕೆ ವಿವರಣೆ ಇಲ್ಲಿದ್ದಾವೆ ಅದರದ್ದು.
ಪೂರ್ತಿಯಾಗಿ GSL, CSL, GRSC MDL. ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ CSL ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಯಾವುದು? ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್. ಇದರ ಕುರಿತಾಗಿ ನೋಡೋಣ. ಲೋಕಾರ್ಪಣೆ INS ಮಲ್ವನ್ ಕಾರವಾರದಲ್ಲಿ ಜುಲೈ 22, 2026 ನೌಕಾಪಡೆಗೆ ಸೇರ್ಪಡೆ ಮಾಡಲಾಯಿತು. ಇದ್ರ ವಿಶೇಷತೆ ಏನು? ಇದು ಎರಡನೇ ಸ್ವದೇಶಿ ನಿರ್ಮಿತ ಮಾಹೆ ವರ್ಗದ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ SWC ಆಗಿದೆ. ಮತ್ತು ಮಹಾರಾಷ್ಟ್ರದ ಐತಿಹಾಸಿಕ ಕರಾವಳಿ ಪಟ್ಟಣವಾಗಿರ್ತಕ್ಕಂತಹ ಮಲ್ಟನ್ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಐತಿಹಾಸಿಕ ಕರಾವಳಿ ಪಟ್ಟಣವಾಗಿರ್ತಕ್ಕಂತಹ ಮಲ್ಟನ್ ಹೆಸರು ಇದಕ್ಕೆ ಇಡಲಾಗಿದೆ. ಉತ್ಪಾದನೆ ನೋಡೋಣ. ಇದನ್ನು ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಇದು ನಿರ್ಮಾಣವನ್ನು ಮಾಡಿದೆ. 80ಕ್ಕಿಂತಲೂ ಹೆಚ್ಚು ಸ್ವದೇಶಿ ಸಾಮಗ್ರಿಗಳನ್ನು ಇದು ಹೊಂದಿದೆ. ಇದರ ದೇಹವಾಕ್ಯ ಸೈಲೆಂಟ್ ಕ್ಲಾಸ್. ಏನು ಹೇಳಿ? ಇದರ ದೇಹವಾಕ್ಯ ಸೈಲೆಂಟ್ ಕ್ಲಾಸ್ ಅಂತ ಹೇಳಿ. ನೋಡಿದ್ರಲ್ಲ, ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಇದನ್ನ ಅಭಿವೃದ್ಧಿಪಡಿಸಿದೆ. ನೋಡಿ 38ನೇ ಪ್ರಶ್ನೆ ಏನು? ವಿಶ್ವ ಸೊಗ್ರೇನ್ಸ್ ದಿನವನ್ನ ವಿಶ್ವ ಸೊಗ್ರೇನ್ಸ್ ಡೇ ವಾರ್ಷಿಕವಾಗಿ ಯಾವ ದಿನದಂತ ಆಚರಣೆ? ಜುಲೈ 22, 21, 23, 24 ನೋಡ್ತಾ ಹೋದ್ರೆ ಸೊಗ್ರೇನ್ಸ್ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ? ನೋಡ್ರಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ಜುಲೈ 23 ಒಂದು ಸೊಗ್ರೆನ್ಸ್ ಡೇ, ವಿಶ್ವ ಸೊಗ್ರೆನ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ನೋಡ್ರಿ, ವಿಶ್ವ ಸೊಗ್ರೆನ್ಸ್ ದಿನವನ್ನ ಪ್ರತಿ ವರ್ಷ ಜುಲೈ 23 ಆಚರಣೆ ಮಾಡಲಾಗ್ತದೆ. 2010 ಈ ದಿನವನ್ನು ಆಚರಿಸಿಕೊಂಡು ಬರಲಾಗ್ತದೆ. ಯಾವಾಗ? 2010 ನೋಡ್ರಿ, ಕಾಯಿಲೆ ವಿವರ. ಸೊಗ್ರೆನ್ಸ್ ಸಿಂಡ್ರೋಮಾ ಎಂಬುದು ದೀರ್ಘಕಾಲದ ಸ್ವಯಂ ನಿರೋಧಕ ಕಾಯಿಲೆಯಾಗಿದೆ. ಯಾವ್ದು ಹೇಳಿ? ಇದು ಪ್ರಾಥಮಿಕವಾಗಿ ಕಣ್ಣು ಮತ್ತು ಬಾಯಿಯ ತೇವಾಂಶ ಉತ್ಪಾದಿಸುವಂತ ಗ್ರಂಥಿಗಳ ಮೇಲೆ ಪರಿಣಾಮ ಬೀರಿ ಒಣ ಮತ್ತು ಕಣ್ಣು ಮತ್ತು ಒಣ ಬಾಯಿಗೆ ಕಾರಣವಾಗ್ತದೆ. ಏನ್ ಹೇಳ್ರಿ? ಇದು ದೀರ್ಘವಾಗಿರ್ತಕ್ಕಂತಹ ಒಂದು ಕಾಯಿಲೆಯಾಗಿದೆ. ಇದು ನೋಡ್ರಿ, ಪ್ರಾಥಮಿಕವಾಗಿ ಕಣ್ಣು ಮತ್ತು ಬಾಯಿಯ ತೇವಾಂಶ ಉತ್ಪಾದಿಸುವಂತಹ ಗ್ರಂಥಿಗಳ ಮೇಲೆ ಪರಿಣಾಮವನ್ನು ಬೀರಿ ಒಣ ಕಣ್ಣು ಬಾಯಿಗೆ ಕಾರಣವಾಗ್ತದೆ. ಪರಿಣಾಮ ಶ್ವಾಸಕೋಶಗಳು, ಮೂತ್ರಪಿಂಡಗಳು, ಕೀಲುಗಳು, ನರಮಂಡಲದ ಮೇಲೂ ಕೂಡ ಪರಿಣಾಮವನ್ನು ಬೀರಬಹುದು. ಮಹಿಳೆಯರಲ್ಲಿ ಇದು ಹೆಚ್ಚು ಸಾಮಾನ್ಯವಾಗಿ ನಾವು ಕಾಣಬಹುದು. ಮಹಿಳೆಯರಲ್ಲಿ ನೋಡ್ರಿ, 39 ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕರ್ಲಾಪತ್ ಬಾಕ್ಸೈಟ್ ಬ್ಲಾಕ್ಸ್. ಏನ್ ಹೇಳಿ? ಕರ್ಲಾಪತ್ ಬಾಕ್ಸೈಟ್ ಬ್ಲಾಕ್ ಯಾವ ರಾಜ್ಯದಲ್ಲಿದೆ ಅಂತ? ಒಡಿಸ್ಸಾ, ಜಾರ್ಖಂಡ್, ಬಿಹಾರ್, ಛತ್ತೀಸ್ಗಢ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನಾವು ನೋಡ್ತಾ ಹೋದಣೆ. ಆಪ್ಷನ್ಸ್ ಎ, ಒಡಿಸ್ಸಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸ್ಥಳ ನೋಡ್ರಿ, ಕರ್ಲಾಪತ್ ಬಾಕ್ಸೈಟ್ ಬ್ಲಾಕ್ ಒಡಿಸ್ಸಾದ ಕಲ್ಹಂಡಿ ಜಿಲ್ಲೆಯಲ್ಲಿದೆ. ಎಲ್ಲಿ? ಒಡಿಸ್ಸಾದ ಕಲ್ಹಂಡಿ ಜಿಲ್ಲೆಯಲ್ಲಿ. ಆಸಕ್ತಿ, ಅದಾನಿ, ರಿಲಯನ್ಸ್ ಇಂಡಸ್ಟ್ರೀಸ್, ಹಿಂದೋಲ್ಕಾ, ವೇದಾಂತ್ ಅಲ್ಯೂಮಿನಿಯಂ ಮುಂತಾದ ಪ್ರಮುಖ ಭಾರತೀಯ ಕಂಪನಿಗಳು ಈ ಗಣಿಗೆ ಬ್ಲಾಕ್ನಲ್ಲಿ ಆಸಕ್ತಿ ವಹಿಸಿವೆ. ಪ್ರಮುಖವಾಗಿರ್ತಕ್ಕಂಥ ಮುಖ್ಯಾಂಶ ನೋಡ್ತಾ ಹೋದ್ರೆ, ಗ್ರೀನ್ ಫೀಲ್ಡ್ ಗಣಿಗಾರಿಕೆ ಬ್ಲಾಕ್ ಆಗಿದ್ದು ಏನ್ ಹೇಳಿ? ಗ್ರೀನ್ ಫೀಲ್ಡ್ ಗಣಿಗಾರಿಕೆ ಬ್ಲಾಕ್ ಆಗಿದ್ದು ಕಡಿಮೆ ಸಿಲಿಕಾನ್ ಅಂಶದೊಂದಿಗೆ ಸುಮಾರು 45.2% ಅಲ್ಯೂಮಿನಿಯಂ ಅನ್ನ ಹೊಂದಿದೆ. ಒಡಿಸ್ಸಾ ರಾಜ್ಯವು ಭಾರತದ ಒಟ್ಟು ಬಾಕ್ಸೈಟ್ ಸಂಪನ್ಮೂಲಗಳಲ್ಲಿ 41% ಹೊಂದಿದೆ. ನೋಡ್ರಿ, ಬಾಕ್ಸೈಟ್ ಒಡಿಸ್ಸಾ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ರಿ, 40ನೇ ಪ್ರಶ್ನೆ, ಜುಲೈ 2026 ಮುಖ್ಯಮಂತ್ರಿ ಯುವ ಸುಯೋಗ್ ವೇದಿಕೆಯನ್ನು ಯಾವ ರಾಜ್ಯವು ಪ್ರಾರಂಭ ಮಾಡಿದೆ? ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಆಂಧ್ರ ಪ್ರದೇಶ್. ಸರಿಯಾಗಿರ್ತಕ್ಕಂಥ ಉತ್ತರ ರಾಜಸ್ಥಾನ್. ನೋಡಿ, ಇದನ್ನ ಪ್ರಾರಂಭ ಮಾಡಿದೆ. ನೋಡ್ರಿ, ರಾಜಸ್ಥಾನ್ ಸರ್ಕಾರವು ಜುಲೈ 2026 ಮುಖ್ಯಮಂತ್ರಿ ಯುವ ಸುಯೋಗ್ ಏನ್ ಹೇಳಿ? ಮುಖ್ಯಮಂತ್ರಿ
ಮುಖ್ಯಮಂತ್ರಿ ಯುವ ಸುಯೋಗ್ ವೇದಿಕೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದೆ. ಇದ್ರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು? ಯುವಕರನ್ನು ಕ್ರೀಡೆ, ಕೌಶಲ್ಯ, ತರಬೇತಿ, ಉದ್ಯೋಗ, ನಾಯಕತ್ವದ ಅವಕಾಶಗಳೊಂದಿಗೆ ಸಂಪರ್ಕಿಸುವುದು ಈ ವೇದಿಕೆಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಆಗಿದೆ ನೋಡ್ರಿ. ಇದು ಮೈ ಭಾರತ್ ಕಾರ್ಯಕ್ರಮದೊಂದಿಗೆ ಜೋಡಿಸಲ್ಪಟ್ಟಿದೆ. ಏನು ಹೇಳಿ? ಮೈ ಭಾರತ್ ಕಾರ್ಯಕ್ರಮದೊಂದಿಗೆ ಜೋಡಿಸಲ್ಪಟ್ಟಿದೆ. ಆ ವಿಶೇಷತೆಯನ್ನು ನೋಡ್ತಾ ಹೋದರೆ ವಾರ್ಡ್, ಪಂಚಾಯತ್ ಮಟ್ಟದಿಂದ ಸ್ಪರ್ಧೆಗಳು ಪ್ರಾರಂಭವಾಗಿ ವಿಧಾನಸಭಾ ಕ್ಷೇತ್ರ ಮಟ್ಟದವರೆಗೆ ಮುಂದುವರಿಯುತ್ತದೆ. ಇದರಡಿಯಲ್ಲಿ ಯುವಕರು ಡಿಜಿಟಲ್ ಡೇಟಾಬೇಸ್ ಸಿದ್ಧಪಡಿಸಲಾಗ್ತದೆ. ಯುವಕರ ಡಿಜಿಟಲ್ ಡೇಟಾಬೇಸನ್ನು ಸಿದ್ಧಪಡಿಸಲಾಗ್ತದೆ. ಇದರ ವಿಶೇಷತೆ